ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಸ್ ಅಕಾಡೆಮಿ. ಸ್ನೇಹಿತರ, ಮೊದಲ ಬಾರಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ. ಸ್ನೇಹಿತರ, ಭಾಳ ಬಿಸ್ನಾಗ ಏನು ಮಾಡತ್ತೀರಿ, ಪರ್ಸನಲ್ ಆಗಿ ಮೆಸೇಜ್ ಮಾಡಕತ್ತೀರಿ. ಪರ್ಸನಲ್ ಏನು ಮಾಡತ್ತೀರಿ, ಮೆಸೇಜ್ ಮಾಡಕತ್ತೀರಿ ಒಂದೇದು, ಮತ್ತು ಕಮೆಂಟ್ ಮಾಡಕತ್ತೀರಿ, ಮತ್ತು ಟೆಲಿಗ್ರಾಮ್ದಾಗೂ ಮೆಸೇಜ್ ಮಾಡಕತ್ತೀರಿ, ಇನ್ಸ್ಟಾದಾಗ ಮೆಸೇಜ್ ಮಾಡತ್ತೀರಿ. ಸ್ನೇಹಿತರ, ಅಗ್ನಿವೀರ್ ರಿಸಲ್ಟ್ ಯಾವಾಗ ಬರ್ತದೆ ಸರ್, ಯಾವಾಗ ಬರ್ತದೆ ಸರ್, ಯಾವಾಗ ಬರ್ತದೆ ಸರ್, ಯಾವಾಗ ಬರ್ತದೆ ಸರ್? ಅಗ್ನಿವೀರ್ ರಿಸಲ್ಟ್ ಯಾವಾಗ ಬರ್ತೈತೆ ಅಂತ ಯಾರಿಗೂ ಸಹ ಗೊತ್ತಿರುವುದಿಲ್ಲ. ಇದೊಂದು ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡ್ರಿ, ಯಾರಿಗೂ ಗೊತ್ತಿರುವುದಿಲ್ಲ. ನೀವು ಈ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇದೇನ್ರಿ ಸರ ಯೂಟ್ಯೂಬ್ ಚಾನಲ್, ಈ ಯೂಟ್ಯೂಬ್ ಚಾನಲ್ಗೆ ಎರಡನೇದು ಈ ಅಕಾಡೆಮಿಯವ್ರ ಪರ್ಪಸ್, ಇವ್ರನ್ನ ಒಟ್ಟು ನಂಬಕ್ಕೆ ಹೋಗ್ಬೇಡ್ರಿ. ಕ್ಲಿಯರ್ ಕಟ್ ಹೇಳ್ತೀನಿ, ಒಟ್ಟು ಯಾರಿಗಂದ್ರೆ ಯಾರಿಗೂ ಗೊತ್ತಿರುವುದಿಲ್ಲ. ಯಾಕಂದ್ರೆ ಅಫಿಷಿಯಲ್ ವೆಬ್ಸೈಟ್ದಾಗ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ನಾ ಹೇಳಿ ತಮ್ಗೆ ರಿಸಲ್ಟ್ ಒಂದು 5 ನಿಮಿಷಕ್ಕಿಂತ ಮೊದಲ ನಿಮಗೆ ಪ್ರತಿ ಒಂದು ಹುಡುಗರು ಯಾರು ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ ಅವ್ರಿಗೆಲ್ಲರಿಗೂ ರಿಸಲ್ಟ್ ಬಂದದ್ದು ಗೊತ್ತಾ, 100% ಹಾಕಿ ಆಗ್ತದೆ. ಹೆಂಗಂತ ನೀವು ಕೇಳ್ತೀರಿ. ಸರಿ, ರಿಸಲ್ಟ್ ಬಂದತ್ತೈತೆ ಹೆಂಗೆ ಗೊತ್ತಾಗ್ತದೆ ರೀ ಅಂದ್ರೆ ಸ್ನೇಹಿತರೆ, ಈಗ 100 ಅನ್ಕೊತ ಒಂದು 1000ಕ್ಕಿಂತ ಹೆಚ್ಚು ಏನದಾವ ಟೆಲಿಗ್ರಾಮ್ ಚಾನಲ್ಸ್ ಅದಾವ, ವಾಟ್ಸಪ್ ಗ್ರೂಪ್ಸ್ ಅದಾವ, ಅಕಾಡೆಮಿ ಗ್ರೂಪ್ಸ್ ಅದಾವ, ಬೇರೆ ಬೇರೆ ಗ್ರೂಪ್ಗಳು ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅದಾವ, ಜಾಬ್ ಗ್ರೂಪ್ಸ್ ಅದಾವ, ನಿಮ್ಮ ಕಾಲೇಜ್ ಗ್ರೂಪ್ಸ್. ಆದರೆ ಎಲ್ಲರೂ PDF ಶೇರ್ ಮಾಡ್ತಾರು. ನೀವು PDF ಬರ್ತೈತೆ ಅದು ರಿಸಲ್ಟ್ ಅಂದ್ರೆ ನಿಮ್ದು ಹೆಂಗೆ ಯಶಸ್ವಿಗತ್ಲೆ ಹೆಂಗೆ ನಿಮ್ಮ ನಂಬರ್ ಹಾಕಿ ಚೆಕ್ ಮಾಡೋದು ಹಂಗೇನೂ ಇರೋಂಗಿಲ್ಲ. ಒಂದು ಸರಳ PDF ಬರ್ತದೆ. ಆ PDF ಒಳಗೆ ಏನಿರ್ತೈತಿ ಈಗ ಹೇಳ್ತೀನಿ, ನಿಮ್ಮ ಹೆಸರು ಅನ್ಕ ಇರೋದಿಲ್ಲ, ಮರ್ತು ಬಿಡ್ರಿ. ಅದೇನು BAN ಇಲ್ಲಿ ಬರುತ್ತೆ ತೋರಿಸ್ತದೆ ನೋಡ್ರಿ, BAN ಅಂತ KAR AVZD 2025 ಹಿಂಗೇನು ಡ್ಯಾಶ್ ನಂಬರ್ ಆ ನಂಬರ್ ಆ PDF ಒಳಗೆ ಇರ್ತದೆ. BAN KAR AVZD 2025 ಡ್ಯಾಶ್, ಇಲ್ಲ ಡ್ಯಾಶ್ ಅಂದ್ರೆ ಬೇರೆ ಬೇರೆ ನಂಬರ್ ಇರ್ತಾವೆ. ಇಟ್ಟು ಮಾತ್ರ ಸೇಮ್ ಇರ್ತದೆ. ಇದ್ರ ಮುಂದೆ ನಿಮ್ಗೆ ಬೇರೆ ಬೇರೆ ನಂಬರ್ ಇರ್ತದೆ. ಇದೇನು ನೀವು ರಿಸಲ್ಟ್ ಅನ್ನತ್ತಾರಲ್ಲ, ಆ ರಿಸಲ್ಟ್ ಯಾರಿಗೂ ಗೊತ್ತಿರುವುದಿಲ್ಲ. ಕ್ಲಿಯರ್ ಕಟ್ ಇನ್ನೊಮ್ಮೆ ಹೇಳತ್ತೀನಿ, ಯಾರಿಗೂ ಗೊತ್ತಿರೋದಿಲ್ಲ. ನನಗೂ ಸಹ ಈ ರಿಸಲ್ಟ್ ಯಾವಾಗ ಬರ್ತೈತೆ ಅಂತ ಗೊತ್ತಿಲ್ಲ. ಕ್ಲಿಯರ್ ಹೇಳತ್ತೀನಿ, ನಾನು ನಿಮಗೆ ಕನ್ಫ್ಯೂಸ್ ಐತೆ ಅನ್ನೋ ಉದ್ದೇಶದಿಂದ ಯಾವುದೇ ವಿಡಿಯೋದು ಮಾಡಿದ ನೀವು ನೋಡ್ಯಾರನ ಇಲ್ಲ, ಯಾಕೆ ಮಾಡಿಲ್ಲ, ರಿಸಲ್ಟ್ ಡೇಟ್ ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆ 20 ತಾರೀಕು ಸರ್ ಡೇಟ್ ಕೊಟ್ಟಿರಿ ಮತ್ತು ರಿಸಲ್ಟ್ ಮೇಲೆ ಸರ್ ಸಂಡೇ ರೀ, ಅದು ರವಿವಾರ ಅಂದ್ರೆ ಯಾರ್ದು ರಿಸಲ್ಟ್ ಬರ್ತದೆ ಅಫಿಷಿಯಲ್. ರವಿವಾರ ರಿಸಲ್ಟ್ ಬರೋದಿಲ್ಲ, ನೀವು ಮರ್ತು ಬಿಡ್ರಿ. 21ನೇ ತಾರೀಕು ಸರ್ ಮತ್ತೆ ಬರಬೇಕಾಗಿತ್ತು. 21ನೇ ತಾರೀಕು ಸರ್ ಅಲ್ಲ, ಅಫಿಷಿಯಲ್ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಏನನ್ನೂ ಹೇಳಿಲ್ಲ. ಇವಾಗ ರಿಸಲ್ಟ್ ಬಿಡ್ತೀವಿ ಏನೂ ಹೇಳಿಲ್ಲ. ಅವ್ರೇನು ರಾಯಚೂರು ಒಳಗೆ ನೀವು ಏನು ರ್ಯಾಲಿ ಏನತ್ತಿರ್ಲಿ, ಆ ರಾಯಚೂರು ಒಳಗೆ ರ್ಯಾಲಿ ನಡೆಸತ್ತಾರನ್ರಿ ಕೇಳಬೇಡ್ರಿ, ನಡೆಸ್ಬೋದು ಬಿಡ್ಬೋದು. ಇಲ್ಲಿ ಈ ಗ್ರೌಂಡ್ನಾಗ ಸರ್ ಇದು ಆಗಸ್ಟ್ 8ನೇ ತಾರೀಕು ರ್ಯಾಲಿ ನಡೀತೈತೆ ಅಂದ್ರೆ ನಡೆಯಂಗಿಲ್ಲ, ನಡೆಯುವುದಿಲ್ಲ. ಯಾಕೆ ನಡೆದಿಲ್ಲ ಸರ್? ರಿಸಲ್ಟ್ ಲೇಟ್ ಆಗೈತೆ. ರಿಸಲ್ಟ್ ಲೇಟ್ ಆದರೆ ಒಂದು 15 ದಿನ ನಿಮ್ಗೆ ಟೈಮ್ ಕೊಡ್ತಾರೆ. ಹೇಳ್ತೀನಿ ನೋಡ್ರಿ ತಮ್ಗೊಡ್ರ, ನಿಮ್ಗೆ ಯಾವಾಗ ರಿಸಲ್ಟ್ ಬರ್ತದೆ ಗೊತ್ತಿಲ್ಲ. ಫಸ್ಟ್ ರಿಸಲ್ಟ್ ಬರ್ತದೆ, ರಿಸಲ್ಟ್ ಆದ ಬಳಿಕ ಆರ್ಮಿದ ಮೆನು ಬರ್ತದೆ, ಮತ್ತು ಊಟದ ಮೆನು ಅಂತೇಳಿ ಆರ್ಮಿ ಮೆನು. ಯಾವ ಮೆನು ಒಳಗೆ ಏನೇನು ಇರ್ತದೆ ಸರ್ ಮಂಗಳೂರು ಯಾರದ ಎಲ್ಲಿ ರ್ಯಾಲಿ ನಡಿತೈತಿ, ಬೆಳಗಾವಿಯವ್ರದ್ದು ರ್ಯಾಲಿ ಎಲ್ಲಿ ನಡಿತೈತಿ, ಈ ರೀತಿಯಾಗಿ ಡೀಟೇಲ್ ಒಂದು ಏನು ಬಿಡ್ತಾರೆ ಅವರು ಎಲ್ಲ ರೆಡಿ ಮಾಡಿ ಟೈಪ್ ಮಾಡಿ ಬಿಡ್ತಾರೆ. ಇದೇನು ಮೆನು ಒಳಗೆ ಏನೇನು ಇರ್ತದೆ ಸರ್ ಬೆಳಗಾವಿಯವರು ಅಂತ ಇರ್ತದೆ, ವಿಸಿಯಮ್ ಇರ್ತದೆ, ಎಷ್ಟು ಡೇಟ್ರಿಂದ ಎಷ್ಟು ನಡೀತೈತಿ, ಎಲ್ಲಿ ನಡೀತೈತಿ, ಯಾವ ಗ್ರೌಂಡ. ಆಲ್ಮೋಸ್ಟ್ ಆಲ್ 100ಕ್ಕೆ 100% ಅಥವಾ 100ಕ್ಕೆ ನೀವು 99% ಅಂತ ತಿಳ್ಕೊರಿ. ಎಲ್ಲ ರ್ಯಾಲಿ ಎಲ್ಲಿ ನಡೀತಾವ ಅಂದ್ರೆ ಜಿಲ್ಲಾ ಕ್ರೀಡಾಂಗಣದಲ್ಲೇ ನಡೀತಾವ. ನೀವೇನದು ಯೂನಿವರ್ಸಿಟಿ, ಅದು ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ 100% ಅದು ಸುಳ್ಳು ಐತೆ ಕೊಡ್ರಿ ನ್ಯೂಸ್. ನನ್ನ ಎಕ್ಸ್ಪೀರಿಯನ್ಸ್ದಾಗ ನಾನು ನೋಡಿದಂಗೆ ಅಷ್ಟಾಕೆ ನೀವೇ ನೋಡ್ಕೊಡ್ರಿ. ಮೊದಲನೇದು ಬೀದರ್ ರ್ಯಾಲಿ ಎಲ್ಲಿ ನಡೀತಿರಪ್ಪ, ಬೀದರ್ ಜಿಲ್ಲಾ ಕ್ರೀಡಾಂಗಣದಾಗ ನಡೆದದ. ಅದಾದ ನಂತರ ಯಾವ್ದು ನಡೀತು, ಯಾದಗಿರಿ ನಡೀತು ಅನಿಸ್ತದ. ಯಾದಗಿರಿದು ಎಲ್ಲಿ ನಡೀತಿರಪ್ಪ, ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಾಗ ನಡೆದದ. ಬೀದರ್ ಜಿಲ್ಲಾ ಕ್ರೀಡಾಂಗಣ, ಯಾದಗಿರಿ ಜಿಲ್ಲಾ ಕ್ರೀಡಾಂಗಣ. ಕೊಪ್ಪಳದು ಸಹ ಎಲ್ಲಿ ನಡೆದದ, ಕೊಪ್ಪಳದು ಸಹ ಎಲ್ಲಿ ನಡೆದದ ಅಂದ್ರೆ ಸಹ ಜಿಲ್ಲಾ ಕ್ರೀಡಾಂಗಣ ನಡೆದಾಗ. ಸರ ಇದು ಬೀದರ್ ಆಯ್ತು ರೀ, ಯಾದಗಿರಿ ಆಯ್ತು ರೀ, ಕೊಪ್ಪಳ. ಇನ್ನು ರಾಯಚೂರ್ದಾಗ ನಡಿಬಹುದು, ರಾಯಚೂರ್ದಾಗ ನಡೀತೈತೆ ಅಂತ ಹೇಳತ್ತಿಲ್ಲ, ನಡಿಬಹುದು ಅಥವಾ ನಡೀದೇನೆ ಇರ್ಬೋದು. ಅವ್ರು ಏನು ಮಾಡ್ಯಾರ, ರಾಯಚೂರ್ದಾಗ ಮಾಡೋಣನ್ರಿ ಮೀಟಿಂಗ್ ಕೂಡ್ಯಾರು ಮಾತಾಡ್ತಾರು. ಎಷ್ಟನೇ ತಾರೀಕು ಮಾಡೋಣಪ್ಪ ಮಾತಾಡ್ತಾರೆ. ನಿಮ್ಗೆ ಡೇಟ್ ಅಫಿಷಿಯಲ್ ಇಂಡಿಯನ್ ಆರ್ಮಿ ವೆಬ್ಸೈಟ್ದಾಗ ಕೊಡ್ತಾರೆ. ರಿಸಲ್ಟ್ ಬಂದ ಬಳಿಕ ನಿಮಗೊಂದು 15 ದಿನ ಟೈಮ್ ಕೊಡ್ತಾರಪ್ಪಿ.
ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ಟೈಮ್ ಕೊಡ್ತಾರೆ ಅದನ್ನೂ ಹೇಳ್ತೀನಿ ನಾನು. ಅಲ್ಲಿ ಹಿಂಗೆ 1-2 ಡಾಕ್ಯುಮೆಂಟ್ ತೊಗೊಂಡು ಹೋಗೋದು ಇರುವುದಿಲ್ಲ. ನಿಮಗೆ ಕಂಪಲ್ಸರಿ ಏನು ಮಾಡಬೇಕು, ಒಂದು ನಿಮಿಷ, ನಿಮಗೆ ಕಂಪಲ್ಸರಿ ನಿಮ್ಮ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಸಂಗಟ ಏನು ಬಂದಿರ್ತದ, ಒಂದು ಕೋರ್ಟ್ ಅಪ್ಡೇಟ್ ಅಂತ ಬಂದಿರ್ತದೆ. ಆ ಕೋರ್ಟ್ ಅಪ್ಡೇಟ್ ಮಾಡಿಸ್ಬೇಕು. ಒಂದೇದು ನಿಮ್ಮ ಮಾಸ್ ಕಾರ್ಡ್ ಜೆರಾಕ್ಸ್ ಹೊಡಿಸಿ ಅದಕ್ಕೆ ಸಿಕ್ಕ ಸಹಿ ಅಂದರೆ ಅಸಿಸ್ಟೆಡ್ ಮಾಡಿಸ್ಬೇಕು. ನಿಮ್ಮದು ಡೊಮೆನ್ಸಿಯಲ್ ಬೇಕು, ರೆಸಿಡೆನ್ಸಿಯಲ್ ಬೇಕು, ರೆಸಿಡೆನ್ಸಿಯಲ್ ಬೇಕು, ಕೋರ್ಟ್ ಅಪ್ಡೇಟ್ ಬೇಕು, ಅದಕ್ಕೊಂದು ಬಾಂಡ್ ಟೈಪ್ ಮಾಡಿಸ್ಬೇಕು. ಈ ರೀತಿಯಾಗಿ ಹಲವಾರು ಪರ್ಪಸ್ ಮತ್ತು ಹಲವಾರು ಡಾಕ್ಯುಮೆಂಟ್ಗಳು ಬೇಕಾಗಿದ್ದ ನಿಮ್ಗೊಂದು 15 ದಿನ ಟೈಮ್ ಕೊಡ್ತಾರೆ. ನಿಮ್ಮ ಟಾರ್ಗೆಟ್ ಒಂದೇ ಇರಬೇಕು. ಇಲ್ಲೇ ಐತೆ ನೋಡ್ರಿ, 1600 ಮೀಟ್ರ ಫಸ್ಟ್ನೇ ರೌಂಡ 1:10 ಕೊಡ್ರಿ, 2ನೇ ರೌಂಡ 2:30 ಕೊಡ್ರಿ, 3ನೇ ರೌಂಡ 2:50 ಕೊಡ್ರಿ, 4ನೇ ರೌಂಡ 5:50. ಸರ್ ತಪ್ಪಿತ್ರಿ ಸರ್, ಇದು ಕೆಲಸ ಆಗ್ಲಿಲ್ಲ ಸರ್, ಜರ ರಿಸ್ಕ್ ಐತ್ರಿ ಸರ್. 6 ಗಂಟೆ ಮಟ್ಟ ಟೈಮ್ ಐತ್ರಿ. 6 ಗಂಟೆ ಮುಂದಿನ ಒಟ್ಟು ಟೈಮ್ ಹಿಡಕ್ಕೆ ಹೋಗ್ಬಿಟ್ರೆ ಬಿಟ್ರೆ 6 ಗಂಟೆ ಫೋಕಸ್ ಮಾಡಿ ಇಟ್ಕೊಟ್ರೆ 6 ಗಂಟೆಗೆ ನೀವೆಲ್ಲ ಓಡ್ತೀರಿ. 6 ಗಂಟೆ ಅಂದ್ರೆ ಇದು 6 ಗಂಟೆ ಅಂತ ತಿಳ್ಕೊಬಿಟ್ಟು 6 ನಿಮಿಷ 6 ನಿಮಿಷ ಫೋಕಸ್ ಮಾಡಿರಿ. ಆ 6 ನಿಮಿಷಕ್ಕಿಂತ ಒಳಗೆ ತರಕ್ಕೆ ಟ್ರೈ ಮಾಡಿರಿ. ಅಂದ್ರೆ 5:40, 5:50, 5:40, 5:30, 5:20, 5:10, 5 ಈ ಕಾರ್ಡ್ ತರಕ್ಕೆ ಮಾಡಿ ಬಿಡು. ಟೈಮ್ ಐತೇಳ ನೋಡುನು, ಟೈಮ್ ಈಸ್ ಗೋಲ್ಡ್. 6:20 ಕೊಟ್ರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಫೈನಲಿಸ್ಟ್ ಹಾರಿಸಿಬಿಡ್ತಾರೆ. ಕ್ಲಿಯರ್ ಕಟ್ ಹೇಳ್ತೀನಿ. ಈ ಎಕ್ಸಾಮ್ದಾಗ 99 ಮಾಡಿ. ಎಕ್ಸಾಮ್ದಾಗ 99 ಮಾಡಿ. 99 ಮಾಡಿ ತಿಳ್ಕೊ. 28 ಮಾರ್ಕ್ಸ್ ಸಿಗ್ತಾವೆ ನಿಂಗೆ. 28 ಮಾರ್ಕ್ಸ್ ಸಿಕ್ತು. 28 ಅಂದ್ರೆ ಈ ಕಡೆ 8 16 17 ಕಡೆ 11 ಈ ಕಡೆ ಒಂದು 120 ಮಾರ್ಕ್ಸ್ ಇಟ್ಟು ನಿಂಗೆ ಹಂಗೆ ಮಾಡಿ. ಪ್ಲಬ್ಸ್ದಾಗ 7 ಹೊಡಿತಿ, ಅಲ್ಲಿ ಮಾರ್ಕ್ಸ್ ಕಡಿಮೆ ಕೊಡ್ತಾರೆ. ನಿಂದು ಎಷ್ಟು ಕಟ್ಟು ಮತ್ತು 140 ಪಾಸ್ ಎಲ್ಲ ಕಟ್ಟೆ ಬಿಟ್ಟಿರ್ತೀವಿ. 152, 155, 160 ನಿಂತೈತಿ. ಹಂಗಂದ್ರೆ ಎಲ್ಲಿ ಅಂತ ಇನ್ನೂ ನಿಂಗೆ 20 ಮಾರ್ಕ್ಸ್ ಕಡಿಮೆ ಇದ್ದು. ಕ್ಲಿಯರ್ ಕಟ್ ಹೇಳ್ತಾ ಅಂತ ತಂದ್ಕೊಟ್ರೆ ದಯವಿಟ್ಟು ಏನು ಮಾಡಿರಿ, ಫೋಕಸ್ ಫಾರ್ ರನ್ನಿಂಗ್ ಆ್ಯಂಡ್ ಫಿಸಿಕಲ್. ಯಾವುದೇ ಟೆಸ್ಟ್ ಇರಂಗಿಲ್ಲ, ಡಿಪ್ಸ್ ಬಿಡ್ರಿ. ಎವ್ರಿ ಡೇ ಡಿಪ್ಸ್. ದಿನಕ್ಕೆ ಒಂದು 500 ಡಿಪ್ಸ್ ಬಿಡ್ರಿ. 500 ಡಿಪ್ಸ್ ಕಂಪಲ್ಸರಿ ಬಿಡ್ರಿ. ಆಟೋಮೆಟಿಕ್ ಡಿಪ್ಸ್ ಆಯ್ತು. ರನ್ನಿಂಗ್ ಎಲ್ಲ ಎವ್ರಿ ಡೇ ಮಾರ್ನಿಂಗ್ ಪ್ಲಸ್ ಈವ್ನಿಂಗ್ 2 ಟೈಮ್ ರನ್ನಿಂಗ್ ಹೋರಿ. ರನ್ನಿಂಗ್ ಇಂಪ್ರೂವ್ ಮಾಡ್ಕೊಡ್ರಿ. ಯಾರು ಸ್ಟೆಪ್ ಬೀಳಲ್ಲ ರನ್ನಿಂಗ್ ಒಳಗೆ ಸ್ಟೆಪ್ ಬೀಳ್ಬೇಕು, ಆ ಸ್ಟೆಪ್ ಬೀಳಿಸ್ಕೊಡ್ರಿ. ಎವ್ರಿ ಡೇ ಓಡ್ರಿ, ಆಟೋಮೆಟಿಕ್ ಬೀಳ್ತಾವೆ. ನಿಮ್ಮ ಊರಾಗ ಯಾರು ಸೀನಿಯರ್ ಇರ್ತಾರೆ, ಸೀನಿಯರ್ ಕೇಳ್ಕೊರು ಹೆಲ್ಪ್ ತಗೋರ್ಲೆ. ಬರೋದಕ್ಕದಾರ ಸೀನಿಯರ್ ಹೆಲ್ಪ್ ಮಾಡೋಕ್ಕದಾರ, ಕೇಳೋದು ತೊಗೊಳೋದು ಏನು ಅನ್ನಂಗಿಲ್ಲ ಅವ್ರಿಗೆ. ಅಂತಂದ್ರೆ ನಿಮ್ಗೆ ಏನು ಹೇಳಂಗಿಲ್ಲ, ಸಿಂಪಲ್. ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ ತಂದ್ಕೊಟ್ರೆ ರಿಸಲ್ಟದ ಬಗ್ಗೆ. ರಿಸಲ್ಟ್ ಇವತ್ತು ನೈಟ್ ಬಂದರೆ ಬತ್ತು. ಸರ್ 25ನೇ ತಾರೀಕು ಬಂದರೆ ಬತ್ತು. ಸರ್ 30 ತಾರೀಕು ಬಂದರೆ ಬತ್ತು. ಸರ್ ಮುಂದಿನ ತಿಂಗಳು 8ನೇ ತಾರೀಕು ಬಂದರೂ ಬತ್ತು. ಬಹುಶಃ ಮುಂದಿನ ತಿಂಗಳೇನು ಹೋಗಲ್ಲ ನನ್ನ ಅನಿಸಿಕೆ. ಈ ತಿಂಗಳೇ ನಿಮ್ಗೆ 30 ಕೂಡ ರಿಸಲ್ಟ್ ಬಿಡ್ತಾರೆ. 30ರೊಳಗೆ ಅಂದರೆ 25 ಇರ್ಬೋದು, ಇದು 20 ಹೋತು, 21 ಹೋತು, 22, 23 ಬಿಡ್ಬೋದು. ನಾನು ಅನ್ಸಿಗೆ 25 ಮಟ್ಟ ಟಾರ್ಗೆಟ್ ಇಟ್ಕೊಳ್ರಿ. ಅಂದ್ರೆ ಅಲ್ಲಿ ಮಟ್ಟ ಬಿಡ್ಬೋದು. ನಾನು ಬಿಡತ್ತಾರಂತ ಹೇಳತ್ತಿಲ್ಲ, ಬಿಡಬಹುದು ಅಂತ ಹೇಳತ್ತೇನೆ, ಬಿಡಬಹುದು ಅಂತ. ಇದೇನು ಗಾಳಿ ಸುದ್ದಿ ಐತ್ಲ ತಮ್ಗೊಳ್ರಿ, ಗಾಳ್ಯಾಗ ಅದೇನು ಗುಂಡು ಹರಿಸೋದು ಅದನ್ನೇನು ನಂಬಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫೋಕಸ್ ಏನು ಮಾಡ್ರಿ ತಮ್ಗೊಳ್ರಿ, ದಯವಿಟ್ಟು ಯಾರ್ಯಾರು ಒಂದು ಸ್ವಲ್ಪ ಆಲ್ಮೋಸ್ಟ್ ಕೊಂಡಿರ್ತಾವ, ನೀವು ಫಿಸಿಕಲಿ ಸ್ಟ್ಯಾಂಡರ್ಡ್ ಆಗ್ರಿ. ಈಗ ನಿಮ್ಗೆ ಎಂತಿದೆ ನಾಳೆ ಫಿಸಿಕಲಿ ಸ್ಟ್ಯಾಂಡರ್ಡ್ ಬೇಕಾ. ಈ ಅಟೆಂಪ್ಟ್ ನಿಮ್ಮದು ಹೋದ ರವಿ, ನೆಕ್ಸ್ಟ್ ಅಟೆಂಪ್ಟಿಗೆ ಏನಾಗ್ತೀರಿ, ಸೆಲೆಕ್ಟ್ ಆಗ್ತೀರಿ. ನೀವು ಸ್ವಲ್ಪ ಈಗ ಸ್ಟಡಿ ಬಿ ಮಾಡಿರಿ ಮತ್ತು ಫಿಸಿಕಲು ಎರಡೂ ಮಾಡಿರಿ. ಯಾಕಂದ್ರೆ ಈಗ SSC MTS ಐತಿ, MTS CHS ಅಲ್ಲ, ಇಂತ ಮುಂದೆ ನಮಗೆ KPS ಇದು ಕರೆಯವ್ರದಾರ. ಅದಕ್ಕೆ ಸ್ಟಡಿ ಬಿ ಬೇಕು, ಸ್ಟಡಿ ಬೇಕು, ಫಿಸಿಕಲ್ ಟ್ರೈ ಮಾಡಿರಿ. ಮತ್ತೊಮ್ಮೆ ಹೇಳ್ತೀನಿ, ಆಲ್ ದ ಬೆಸ್ಟ್ ಸ್ನೇಹಿತರ. ಯಾರು ಸಹ ಗಾಳಿ ಸುದ್ದಿಯನ್ನು ನಂಬಕ್ಕೆ ಹೋಗಬೇಡ್ರಿ. ಅಫಿಷಿಯಲ್ ವೆಬ್ಸೈಟ್ಗೆ ಬಂದ ತಕ್ಷಣ ನಿಮ್ಮ 5 ನಿಮಿಷಕ್ಕೆ ಒಳಗಾಗಿ ನಿಮ್ಮ PDF ಸೆಂಡ್ ಆಗ್ತವೆ. ನನ್ನ ವಾಟ್ಸಪ್ ಗ್ರೂಪ್ನಾಗಿರ್ಬೋದು ಮತ್ತು ಟೆಲಿಗ್ರಾಮ್ ನಾ ಮಾತ್ರ ಸೆಂಡ್ ಮಾಡಿರ್ತೀನಿ. ನಾವು ವಿಡಿಯೋ ಮಾಡೋದು ಲೇಟ್ ಮಾಡ್ಬೋದು ಮತ್ತು ವಿಡಿಯೋ ಮಾಡೋದೇನು ಇರ್ಬೋದು, ಬಟ್ PDF ಪರ್ಪಸ್ ಯಾವತ್ತೂ ಲೇಟ್ ಇಲ್ಲ. ಅಲ್ಲೇ ಮಾತ್ರ 100% ಸೆಂಡ್ ಮಾಡೇ ಮಾಡ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಏನೇ ಡೌಟ್ ಇದ್ರು ಕಮೆಂಟ್ ಹಾಕಿರಿ. ರಿಸಲ್ಟ್ ಯಾವಾಗ ಬರ್ತದೆ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡ್ತಾರೆ. ಅದು ಯಾರಿಗೂ ಗೊತ್ತಿರುವುದಿಲ್ಲ. ಅದು ಆರ್ಮಿ ಅವ್ರಿಗೆ ಗೊತ್ತಾ, ಅವ್ರು ಯಾವಾಗ ಅಫಿಷಿಯಲ್ ವೆಬ್ಸೈಟ್ ಬಿಡ್ತಾರೆ, ಬಿಟ್ಟ ತಕ್ಷಣ ಡೌನ್ಲೋಡ್ ಮಾಡ್ತೀವಿ. PDF ಡೌನ್ಲೋಡ್ ಮಾಡಿ ಬೆಳಗಾವಿ ಯಾರ ಇರ್ಬೋದು, ಮಂಗಳೂರು ಯಾರ ಇರ್ಬೋದು, ಈ ರೀತಿಯ ಸಪ್ರೇಟ್ PDF ನಿಮಗೆ ಸಿಗ್ತಾವ. ಡೌನ್ಲೋಡ್ ಮಾಡಿ ಬಿಡ್ತೀವಿ. ಯಾರು ವರಿ ಮಾಡ್ಕೋಬೇಕು ಹೇಳ್ರಿ. ಮತ್ತೊಮ್ಮೆ ನಿಮಗೆ ಫಿಸಿಕಲ್ ಆ್ಯಂಡ್ ಮೆಡಿಕಲ್ ಆಲ್ ದ ಬೆಸ್ಟ್ ಸ್ನೇಹಿತರ. ಮತ್ತು ನೆಕ್ಸ್ಟ್ ಪೆಟಗನ್ ಸ್ನೇಹಿತರ ಎಲ್ಲರಿಗೆಲ್ಲರೂ ಬಾಯ್. ಇನ್ನೇ ಡೌಟ್ ಇದ್ರು ನಾನು ಕಮೆಂಟ್ ಬಾಕ್ಸ್ ಐತಿ, ಕಮೆಂಟ್ ಹಾಕ್ರಿ. ಏನಾದರೂ ಪ್ರಾಬ್ಲಮ್ ಇತ್ತಲ್ಲ ಸಾಲ್ವ್ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಪೆಟಗನ್ ಸ್ನೇಹಿತರ ಎಲ್ಲರಿಗೆಲ್ಲರೂ ಬಾಯ್.